ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು 5ನೇ ಕ್ಲಾಸ್ದು ಸೈನ್ಸ್ EVS ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಸೈನ್ಸ್ ಇಲ್ಲ 5th. ಸೊ EVS ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ ಜೀವ ಪ್ರಪಂಚ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಸೊ ತುಂಬ ಒಂದು ಕಮೆಂಟ್ಗಳು ಬಂದಿತ್ತು 5th to 10th ಅಥವಾ ಸಿಲೆಬಸ್ಗಳೇನಿದೆಯೋ ಸೊ ಸೈನ್ಸು ಅದನ್ನು ಚಾಪ್ಟರ್ ವೈಸ್ ಮಾಡಿ ಅಂತ. ಜೀವ ಪ್ರಪಂಚ EVS 5th ಶುರು ಮಾಡ್ತಾ ಹೋಗೋಣ. ಆದಷ್ಟು ಎಷ್ಟು ಸಾಧ್ಯನೋ ರಿಕಾರ್ಡ್ ಮಾಡ್ತಕ್ಕಂಥದ್ದು. ಸೊ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ ಬನ್ನಿ. ಜೀವ ಪ್ರಪಂಚ. ಫಸ್ಟ್ ಆಫ್ ಆಲ್ ಇಲ್ಲಿ ಜೀವ ಪ್ರಪಂಚ ಅಂತ ಅಂದರೆ ಏನಾದರೂ ಫಸ್ಟ್ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಜೀವ ಅಂತ ಹೇಳಿದಾಗ ಅಲ್ಲಿ ಒಂದು ಜೀವಿ ಅಥವಾ ಒಂದು ಜೀವ, ಇಟ್ ಮೀನ್ಸ್ ಅಲ್ಲಿ ಉಸಿರಾಟ ನಡೀತಕ್ಕಂಥದ್ದು ಅಥವಾ ಒಂದು ಏನು ಸಂತಾನೋತ್ಪತ್ತಿ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು. ಜೀವಿ ಮೀನ್ಸ್ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅದರ ಒಂದು ಪ್ರಪಂಚದ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಅದರ ಪ್ರಪಂಚ ಅಂದರೆ ಒಂದು ಜೀವಿ ಅಥವಾ ಒಂದು ಸಸ್ಯ ಯಾವ ರೀತಿ ಬೆಳೆಯುತ್ತೆ, ಅದರ ಬೆಳೆಯೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಸೊ ಅದನ್ನು ನಮಗೆ ಏನೇನೆಲ್ಲ ಯೂಸ್ ಇದೆ, ಇಟ್ ಮೀನ್ಸ್ ಟೋಟಲಾಗಿ ಹೇಳ್ಬೇಕಂತ ಅಂದರೆ ಜೀವಿಯ ಬಗ್ಗೆ ಒಂದು ಮಾಹಿತಿ ಅಥವಾ ಜೀವಿಯ ಬಗ್ಗೆ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥ ನಾವು ಜೀವ ಪ್ರಪಂಚ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸ್ನೇಹಿತರೆ, ಫಸ್ಟ್ ನಾವು ಏನು ಪರಿಸರ ಅಂತ ನೋಡಿದ್ವಿ, ಪರಿಸರ EVS. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಘೋಷಣೆಯನ್ನು ಮುಂದೆ ನೋಡ್ತಾ ಹೋಗೋಣ. ಪರಿಸರ ಅಂತ ಅಂದರೆ ಏನು? ನಮ್ಮ ಸುತ್ತಲೂ ಕಂಡುಬರುವ ಅಂಶಗಳು. ಓಕೆ, ಸೊ ನಮ್ಮ ಸುತ್ತಮುತ್ತ ಏನು ಕಂಡು ಬರುತ್ತೆ? ಗುಡ್ಡ, ಕಾಡು, ನದಿ. ಓಕೆ, ಗುಡ್ಡ, ಕಾಡು, ನದಿ ಆಗಿರ್ಬೋದು, ಜರಿ, ತೊರೆ, ಜೇನುಹುಳು, ಕೀಟಗಳು, ಹದ್ದು, ಮಾವು, ಮಣ್ಣು, ಬೆಳಕು, ಪಕ್ಷಿಗಳು, ಹೀಗೆ ಎಷ್ಟೊಂದೆಲ್ಲ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಸುತ್ತಮುತ್ತ ಏನೆಲ್ಲ ಇದೆಯೋ ವಿಸ್ಮಯಗಳು, ಸೊ ಅದನ್ನು ನಾವು ಟೋಟಲಾಗಿ ಪರಿಸರ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಹಾಗೆ ಒಂದು ಎಕ್ಸಾಂಪಲ್ಸ್ಗಳನ್ನು ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಸೊ ನೋಡಿ, ಫಸ್ಟ್ ಇಲ್ಲಿ ಏನಿದೆ ಅಂತಿದೆ, ಹುರಿಯದ ಶೇಂಗಾದಲ್ಲಿ ಸಸ್ಯಗಳು ಬೇಕಾದ ಲಕ್ಷಣಗಳಿರುತ್ತವೆ ಮತ್ತು ಅದನ್ನು ಜೈವಿಕ ಅಂಶ ಎನ್ನಲಾಗುತ್ತದೆ. ಹುರಿದ ಶೇಂಗಾದಲ್ಲಿ ಸಸ್ಯಗಳು ಬೇಕಾದ ಜೈವಿಕ ಅಂಶ ನಾಶವಾಗುತ್ತದೆ, ಅದನ್ನು ಅಜೈವಿಕ ಸ್ಥಿತಿ ಎಂದು ಕರೆಯುತ್ತೇವೆ ಅಂತ ಕೊಟ್ಟಿದೆ. ಸೊ ಹುರಿದಂತಹ ಒಂದು ಯಾವುದೇ ಒಂದು ಪದಾರ್ಥ ಆಗಿರುವುದು, ಶೇಂಗಾ ಅಂತ ಅಲ್ಲ, ಬೇಯಿಸಿರ್ತಕ್ಕಂಥ ಒಂದು ಪದಾರ್ಥ ಆ ಒಂದು ಜೈವಿಕ ಅಂಶ ಅಂತ ಕಳ್ಕೊಳ್ತಾ ಹೋಗುತ್ತೆ. ಸೊ ಅದನ್ನು ನಾವು ನಿರ್ಜೀವ ವಸ್ತು ಅಥವಾ ಅಜೈವಿಕ ಸ್ಥಿತಿ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಪರಿಸರದಲ್ಲಿ ಜೈವಿಕ ಲಕ್ಷಣವನ್ನು ಹೊಂದಿರುವಂತಹ ಜೀವಿಗಳು ಮತ್ತು ಅಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳೊಂದು ಕಂಡುಬರುತ್ತವೆ. ಇಟ್ ಮೀನ್ಸ್ ಜೈವಿಕ ಜೀವಿ ಅಂತ ಅನ್ಸ್ಕೋಬೇಕಂದ್ರೆ ಅಲ್ಲಿ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಯಾವುದು? ಬೆಳವಣಿಗೆ ಆಗಿರ್ಬೋದು, ಆಹಾರ ಸೇವನೆ ಆಗಿರ್ಬೋದು, ಚಲನೆ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಪ್ರಚೋದನೆಗೆ ತಕ್ಕ ಸಂತಾನೋತ್ಪತ್ತಿ, ಇವೆಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ನಾವು ಜೀವಿಗಳು, ಜೈವಿಕ ಅಂಶ ಅಂತ ಹೇಳ್ತೀವಿ. ಈ ಒಂದು ಅಂಶಗಳು ಏನಿಲ್ವೋ ಅದನ್ನು ನಾವು ನಿರ್ಜೀವ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ವಸ್ತು ಅಂತ ಕರೆಯೋದಿಲ್ಲ, ನಿರ್ಜೀವಿಗಳನ್ನ ವಸ್ತು ಅಂತ ಕರಿತೀವಿ. ಓಕೆ, ಸೊ ಅದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಜೈವಿಕ ಲಕ್ಷಣಗಳು ಯಾವ್ದಾವ್ದು ಅಂತ ಹೇಳಿದ್ರೆ, ಒಂದು ಜೀವಿ ಅಂತ ಅನ್ಸ್ಕೊಳ್ಬೇಕಂತ ಹೇಳಿದ್ರೆ ಅಲ್ಲಿ ಬೆಳವಣಿಗೆ ಆಗಬೇಕು, ಆಹಾರ ಸೇವನೆ ಆಗಬೇಕು, ಚಲನೆ ಆಗಬೇಕು, ಉಸಿರಾಟ ಆಗಬೇಕು, ವಿಸರ್ಜನೆ ಆಗಬೇಕು, ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಇರಬೇಕು, ಸಂತಾನೋತ್ಪತ್ತಿ ಇರಬೇಕು. ಇಷ್ಟನ್ನು ಸೇರಿಸ್ಕೊಂಡಾಗ ಅದು ಒಂದು ಜೀವಿ ಅಥವಾ ಜೈವಿಕ ಅಂಶ ಅಂತ ಅನ್ಸ್ಕೊಳ್ಳೋದಕ್ಕೆ ಒಂದೊಂದೇ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಮುಂದೆ ಕೊಟ್ಟಿದ್ದಾರೆ ಎಕ್ಸ್ಪ್ಲೇಷನ್. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಜೀವಿ ಅಂತ ಅನ್ಸ್ಕೊಳ್ಬೇಕಂದ್ರೆ ಬೆಳವಣಿಗೆ ವಾರದಿಂದ ವಾರಕ್ಕೆ ಆಗಿರ್ಬೋದು ಅಥವಾ ವರ್ಷನ್ಗಟ್ಲೆ ಆಗಬಹುದು. ಸೊ ಬೆಳವಣಿಗೆ ಆಗಬೇಕು ಮತ್ತು ಆಹಾರ ಸೇವನೆ ತಗೊಳ್ತಕ್ಕಂಥದ್ದು. ಸೊ ಇಲ್ಲಿ ಜೀವಿಗಳು ಅಂತ ಹೇಳಿದಾಗ ಜಸ್ಟ್ ಅದು ಒಂದು ಪ್ರಾಣಿ ಆಗಿರೋದಿಲ್ಲ, ಪಕ್ಷಿಗಳು ಸಹ ಸೇರ್ಕೊಳುತ್ತೆ, ಸಸ್ಯಗಳು ಸಹ ನಾವು ಜೀವಿಗಳ ಒಂದು ಲಿಸ್ಟ್ಗೆ ಸೇರಿಸ್ತಾ ಹೋಗ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಇದೆಲ್ಲ ಒಂದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇಲ್ಲಿ ಮಾವಿನ ಮರ ಇಲ್ಲಿ ಮಾವಿನ ಮರ 2 ಬರುತ್ತೆ, ಅದಾದ ನಂತರ ಚಿಟ್ಟೆ ಬರುತ್ತೆ, ಮನುಷ್ಯ, ಕಪ್ಪೆ. ಓಕೆ, ಸೊ ಇಷ್ಟು ಬಂದು ನಾವು ಜೀವಿಗಳು ಅಂತ ಹೇಳ್ತೀವಿ. ಇಟ್ಟಿಗೆ, ಗಡಿಯಾರ, ಕಾಗದ, ಮೊಬೈಲ್, ಇದನ್ನೆಲ್ಲ ನಾವು ನಿರ್ಜೀವಿಗಳು ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಎಸ್. ಆ್ಯಂಡ್ ನೆಕ್ಸ್ಟು ನೋಡಲಿ, ಪರಿಸರದಲ್ಲಿ ಕಂಡುಬರುವ ಕೆಲವು ಅಂಶಗಳನ್ನು ಕೆಳಗೆ ನೀಡಿದೆ. ಅವುಗಳಲ್ಲಿ ಜೀವಿ ಅಥವಾ ನಿರ್ಜೀವ ವಸ್ತುಗಳಾಗಿ ಗುರುತಿಸಿ ಸರಿಯಾದ ಆಯ್ಕೆಯ ಮುಂದೆ ಟಿಕ್ಕನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಜೀವಿಗಳಂತ ಹೇಳಿದ್ರೆ ಉಸಿರಾಟ ಯಾವುದೆಲ್ಲ ಮಾಡ್ತೋ ನಾವು ಜೀವಿಗಳಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಸೊ ಪಕ್ಷಿ ಉಸಿರಾಡುತ್ತೆ, ಮಾವಿನ ಮರ
ಸೊ ಇದೆರಡು ಬಂದು ಜೀವಿಗಳಾಗುತ್ತೆ. ಇನ್ನು ಬಲೂನು, ನೀರು, ಬಂಡಿ, ಪೆನ್ನು ಇದೆಲ್ಲ ನಿರ್ಜೀವ ವಸ್ತುಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಅಂತ ಹೇಳಬಹುದು. ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳು ಅಂತ ಹೇಳಿದ್ವಿ. ಸೊ ಜೀವಿಗಳು ಅಂತ ಹೇಳಿದಾಗ ಅಲ್ಲಿ ಕೆಲವೊಂದು ಲಕ್ಷಣಗಳು ಇರಬೇಕಾಗುತ್ತೆ. ಅದರಲ್ಲಿ ನಾವು ಆಲ್ರೆಡಿ ಹೇಳಿದಾಗೆ ಉಸಿರಾಟ ಆಗಬೇಕು, ಬೆಳವಣಿಗೆ ಆಗಬೇಕು, ಆಹಾರ ಸೇವನೆ ಆಗಬೇಕು, ಮತ್ತು ಪ್ರಜ್ವಲಿತಕ ಪ್ರತಿಕ್ರಿಯೆ ಇರಬೇಕು. ಸೊ ಇದನ್ನೆಲ್ಲ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಒಂದೇನು, ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಜೀವಿಗಳು ಅಂತ ಹೇಳಿದಾಗ ಅಲ್ಲಿ ಪ್ಲಾಂಟ್ ಮತ್ತು ಅನಿಮಲ್ಸ್ ಎರಡೂ ಬರುತ್ತೆ. ಎರಡೂ ಸಹ ಅಷ್ಟೇ ಜೀವಕೋಶಗಳಿಂದ ತನ್ನ ಒಂದು ಬಾಡಿ, ತನ್ನ ಒಂದು ಸಸ್ಯ ಏನಿರುತ್ತೋ ಅದು ಮಾಡಲ್ಪಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೀವು ಒಂದು ಕೈನ ತೊಗೊಂಡು ಮುಂಗೈನ ಹಿಂಗೆ ಮುಷ್ಟಿನ ಮಾಡಿ ನೋಡಿದ್ರೆ ನಿಮಗೆ ಗೆರೆ ರೀತಿಯಲ್ಲಿ ಮತ್ತು ಒಂದು ಚೌಕಾಕಾರ ಆಗಿರ್ಬೋದು. ಸೊ ಆ ರೀತಿ ಕಂಡು ಬರುತ್ತೆ ನೋಡಿ, ಮೇಲುಗಡೆ ಒಂದು ಇದ್ರ ಮೇಲೆ, ಚರ್ಮದ ಮೇಲೆ. ಸೊ ಅದನ್ನು ನಾವು ಜೀವಕೋಶ ಅಂತ ಕರಿತೀವಿ. ಸೊ ಅದು ಜೀವಿಗಳು ಜೀವಕೋಶಗಳಿಂದ ರಚನೆ ಆಗಿರ್ತಕ್ಕಂಥದ್ದು, ಮತ್ತು ಈ ಒಂದು ಪ್ಲಾಂಟ್ಗಳು ಅಷ್ಟೇ ಜೀವಕೋಶಗಳಿಂದಲೇ ರಚನೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು, ಜೀವಿಗಳು ಉಸಿರಾಡುತ್ತವೆ. ಹೌದಲ್ವಾ? ಸೊ ಜೀವಿಗಳು ಉಸಿರಾಡುತ್ತವೆ ಹೇಳಿದಾಗೆ ನಾವು ಉಸಿರಾಡ್ತೀವಿ, ಓಕೆ, ಬಟ್ ಪ್ಲಾಂಟ್ ಸಸ್ಯಗಳು ಉಸಿರಾಡ್ತವ ಅಂತಕ್ಕಂಥ ಒಂದು ಪ್ರಶ್ನೆ ಆದರೆ ಅವು ಸಹ ಉಸಿರಾಟವನ್ನು ಮಾಡುತ್ತವೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಜೀವಿಗಳು ಉಸಿರಾಡುತ್ತವೆ. ಉಸಿರಾಡುವಾಗ ಏನು ಮಾಡ್ತದೆ, ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಗಡೆ ಬಿಡ್ತಕ್ಕಂಥದ್ದು. ಇದನ್ನು ನಾವು ಜೀವಿಗಳು ಉಸಿರಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಜೀವಿಗಳು ಏನು ಮಾಡ್ತವೆ, ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಹೇಳ್ತೀವಿ. ಆಕ್ಸಿಜನ್ ಅನಿಲವನ್ನು ಒಳಗಡೆ ತೊಗೊಂಡು ಬಾಡಿ ಒಳಗಡೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತಕ್ಕಂಥ ಒಂದು ಕೆಲಸ ನಾವು ಏನಂತೀವಿ, ಉಸಿರಾಟ ಅಂತ ಹೇಳ್ತೀವಿ. ಸೊ ಇದು ಪ್ರಾಣಿಗಳಲ್ಲ. ಸೊ ಜೀವಿಗಳ ಪ್ರಮುಖ ಉಸಿರಾಟದ ಅಂಗಗಳು ಯಾವುದು ಅಂತ ಹೇಳಿದ್ರೆ ನೋಡಿ, ಕೀಟಗಳು ಟ್ರೇಕಿಯಾ ಅಂತಕ್ಕಂಥ ಒಂದು ಅಂಗಾಂಗದಿಂದ ಉಸಿರಾಟವನ್ನು ನಡೆಸ್ತಕ್ಕಂಥದ್ದಾಗಿದೆ. ಮೀನುಗಳು ಬಂದು ಕಿವಿರಾಗಿರುತ್ತೆ. ಕಪ್ಪೆ ಬಂದು ಚರ್ಮ ಮತ್ತು ಶ್ವಾಸಕೋಶ. ಮಾನವ ಬಂದು ಶ್ವಾಸಕೋಶದಿಂದ ಉಸಿರಾಡ್ತಕ್ಕಂಥದ್ದು. ಸಸ್ಯಗಳು ಬಂದು ಪತ್ರರಂಧ್ರಗಳ ಮೂಲಕ. ಮೃದ್ವಂಗಿಗಳು ಬಂದು ಟಿನಿಡಿಯಾ ಅಂತಕ್ಕಂಥ ಒಂದು ಅಂಗ ಬರುತ್ತೆ. ಕಂಟಕ ಚರ್ಮಿಗಳು ಬಂದು ನಳಿಕಾಪಾದ. ಚಪ್ಪಟೆ ಹುಳುಗಳು ಬಂದು ದೇಹದ ಬಿತ್ತಿತು ವಿಸರಣೆ ಅಂತ ನೋಡ್ತಾ ಹೋಗಿ ವಲಯವಂತಗಳು ಬಂದು ಆಗ್ತಕ್ಕಂಥದ್ದು. ಇನ್ನು ಸಸ್ಯಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದರೆ, ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸೊ ನೀವು ಕೇಳ್ಬೋದು, ಏನಂತ ಮೇಡಮ್, ಈ ಒಂದು ಪ್ಲ್ಯಾಂಟ್ಗಳೇನಿರುತ್ತೋ ಸೊ ಅದು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಹೊರಗಡೆ ಇದಕ್ಕೆ ಪರಿಸರಕ್ಕೆ ಆಕ್ಸಿಜನ್ನ ಬಿಡ್ತಕ್ಕಂಥದ್ದು ಅಲ್ವಾ ಅಂತ. ಸೊ ಹೆಸರು ಅದು ಏನಾಗುತ್ತೆ, ಅದು ದ್ಯುತಿಸಂಶ್ಲೇಷಣೆಯಲ್ಲಿ ಬರ್ತಕ್ಕಂಥದ್ದು ಆ ಒಂದು ಪಾಯಿಂಟು. ಬಟ್ ಇಲ್ಲಿ ಸಸ್ಯಗಳು ಕೂಡ ಉಸಿರಾಡ್ತವೆ ಅಂತ ಹೇಳಿದಾಗ ಅವು ಸಹ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿರುತ್ತದೆ. ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿ ಇರ್ತಕ್ಕಂಥ ಪತ್ರರಂಧ್ರ. ಸೊ ಪತ್ರರಂಧ್ರಗಳಲ್ಲಿ ಸ್ಟೊಮಾಟ ಅಂತ ಇರುತ್ತೆ, ಅಂದರೆ ಈ ಒಂದು ಎಲೆಗಳಲ್ಲಿ ಒಂದು ಸ್ಟೊಮಾಟ ಅಂತ ಇರುತ್ತೆ. ಸೊ ಅದನ್ನು ಮಾಡ್ತಕ್ಕಂಥದ್ದು. ಅವಾಗ ಆಕ್ಸಿಜನ್ ಅನಿಲವನ್ನು ಸಹ ಅವು ಅವಲಂಬನೆ ಮಾಡ್ಕೊಳ್ತವೆ ಅಂತಕ್ಕಂಥ ಒಂದು ಪಾಯಿಂಟು. ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಸೊ ನಾವು ಅಂದ್ಕೊಂಡಿರೋದೇನು, ಆಕ್ಸಿಜನ್ನ ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತಗೊಳುತ್ತೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿರ್ತಕ್ಕಂಥದ್ದು. ಸೊ ಅದು ಯಾವ ಒಂದು ಟೈಮಲ್ಲಿ ದ್ಯುತಿಸಂಶ್ಲೇಷಣೆ ಅಂತ ಒಂದು ಟೈಮಲ್ಲಿ ಆಗುತ್ತೆ. ಬಟ್ ಈ ಒಂದು ಸಸ್ಯಗಳು ಕೂಡ ಒಂದು ಆಕ್ಸಿಜನ್ನ ಅವಲಂಬನೆಯನ್ನು ಮಾಡಿದೆ ಅಂತಕ್ಕಂಥದ್ದು ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ಸೊ ಇಲ್ಲಿ ಆಕ್ಸಿಜನ್ ಏನಿದೆಯೋ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ, ಆಲೋಚಿಸಿ ಅಂತ ಕೊಟ್ಟಿದ್ದಾರೆ ಒಂದು ಇದು ನೋಡಿ, ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್, ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬಾ ಅವಶ್ಯಕತೆ ಇದೆ. ಆಹಾರ ಇಲ್ಲದೇ ಒಬ್ಬ ಮನುಷ್ಯ ಬದುಕೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಸೊ ಆಹಾರದಿಂದ ದೊರೆಯುವ ಶಕ್ತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಮೇಲೆ ಎತ್ತಬೇಕಂತ ಹೇಳಿದ್ರೆ ಏನಾಗಬೇಕಲ್ಲಿ, ಶಕ್ತಿ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಆ್ಯಂಡ್ ಒಂದು ಕೆಲಸ ಮಾಡಬೇಕಂದ್ರೂ ಅಷ್ಟೇ, ಅಟ್ಲೀಸ್ಟ್ ಒಂದು ಉಸಿರಾಟ ಮಾಡಬೇಕಂದ್ರೂ ಸಹ ಒಂದು ವ್ಯಕ್ತಿಗೆ ಈ ಒಂದು ಆಹಾರ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಜೀವಿಗಳಿಗೂ ಅಷ್ಟೇ, ಉಸಿರಾಡಬೇಕು ಅಂದ್ರೂ ಆಹಾರ ಬೇಕು, ಒಂದು ಕಡೆ ಮೂವ್ ಆಗಬೇಕು ಅಂದ್ರೂ ಆಹಾರ ಬೇಕೇ ಬೇಕು. ಅದಕ್ಕೆ ಎನರ್ಜಿ ಬೇಕಲ್ವ. ಸೊ ಎನರ್ಜಿ ಎಲ್ಲಿಂದ ಬರುತ್ತೆ, ಆಹಾರದಿಂದ ಬರುತ್ತೆ. ಸೊ ಟೋಟಲ್ ಆಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಈ ಒಂದು ಆಹಾರ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಜೀವಿಗಳಿಗೆ ಅನುಕೂಲ ತುಂಬಾ ಇದೆ, ಹೌದಲ್ವಾ. ಸೊ ತುಂಬ ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮನ್ನೇ ನಾವೇ ತೊಗೊಂಡು ನಮ್ಮನ್ನು ಹೋಲಿಸ್ಕೊಂಡಾಗ ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಎಷ್ಟು ಅಂದರೆ ನಮಗೆ ಆವಾಗಲೇ ಐಡೆಂಟಿಫೈ ಆಗ್ತಕ್ಕಂಥದ್ದು ಇದೆ. ಇನ್ನು ನೆಕ್ಸ್ಟ್ ಮೂರನೇ ಪಾಯಿಂಟು, ಜೀವಿಗಳು ಆಹಾರ ಸೇವಿಸುತ್ತವೆ, ಹೌದಲ್ವಾ. ಸೊ ಈಗ 2 ಪಾಯಿಂಟ್ ಆಯಿತು. ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಒಂದಾಯಿತು, ಮತ್ತು ಜೀವಿಗಳು ಉಸಿರಾಡುತ್ತವೆ 2 ಪಾಯಿಂಟ್ ಆಯಿತು. ಈಗ ಮೂರನೇ ಪಾಯಿಂಟ್ ಏನಿದೆ,
ಜೀವಿಗಳು ಆಹಾರವನ್ನು ಸೇವಿಸುತ್ತವೆ. ಸೊ ಆಹಾರ ಇಲ್ಲದೆ ಒಬ್ಬ ಮನುಷ್ಯ ಆಗಿರ್ಬೋದು, ಒಂದು ಜೀವಿ ಆಗಿರ್ಬೋದು, ಅಥವಾ ಒಂದು ಪ್ಲ್ಯಾಂಟೇ ಆಗಿರ್ಬೋದು, ಅದು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನು ಮಾಡ್ತೇವೆ, ಅವು ಆಹಾರವನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು ಇದೆ. ಅದು ಯಾವ್ಯಾವ ರೀತಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಟ್ಟಿಗೆ ಕಡಿಯೋದಾಗಿರ್ಬೋದು, ಭಾರವಾದ ಚೀಲ ಹೊರೋದಾಗಿರ್ಬೋದು, ಬೇಟೆಯಾಡುವುದಾಗಿರ್ಬೋದು, ಹೀಗೆ ದಿನನಿತ್ಯ ಏನೇನೆಲ್ಲ ಕೆಲಸ ಕಾರ್ಯಗಳು ಚಟುವಟಿಕೆಗಳನ್ನ ಮಾಡ್ತಾನೆ ಮನುಷ್ಯ ಅಥವಾ ಒಂದು ಪ್ರಾಣಿ. ಸೊ ಅದಕ್ಕೆಲ್ಲ ಆಹಾರ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಅಥವಾ ಜೀವಿಗೆ ಶಕ್ತಿಯನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಅವನು ವ್ಯಕ್ತಿ ಏನು ಮಾಡ್ತಾನೆ, ಆಹಾರವನ್ನು ಸೇವನೆ ಮಾಡ್ತಾರೆ, ಜೀವಿ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಕೆಳಗೆ ಕೆಲವು ಜೀವಿಗಳ ಹೆಸರನ್ನು ನೀಡಿದೆ, ಅದರ ಒಂದು ಸಹಾಯವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಈಗ ಆನೆ, ಎತ್ತು, ನಾಯಿ, ಇನ್ನು ಎಕ್ಸಾಂಪಲ್ ಅಂತ ಹೇಳಿದ್ರೆ ಹಸುಗಳಾಗಿರ್ಬೋದು, ಕುರಿ, ಮೇಕೆ, ದನಗಳಾಗಿರ್ಬೋದು, ಅಥವಾ ಈ ಒಂದು ಕತ್ತೆ ಆಗಿರ್ಬೋದು. ಸೊ ಇದರಿಂದ ತುಂಬಾ, ಒಂಟೆ, ಇವೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಆನೆ ಅಂತ ಹೇಳಿದಾಗ ನೀವು ನೋಡಿರಬಹುದು, ಆನೆ ಅಂತ ಹೇಳಿದ ತಕ್ಷಣ ನಮಗೆ ಕಾಡಲ್ಲಿ ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಐಡಿಯಾಗಳು ಕಮ್ಮಿ. ಯಾಕಂದರೆ ಆನೆ ಅಂತ ಹೇಳಿದ್ರೆ ಈಗ ಅಂಬಾರಿ ಹೊರೋದಕ್ಕೆ ಅಂತ ಯೂಸ್ ಮಾಡ್ತಾರೆ, ಅಥವಾ ಕೆಲವೊಂದು ಮಾವು ಥರ ಅದನ್ನು ಈ ಒಂದು ಮಕ್ಕಳುಗಳಿಗೆ ಇದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಒಂದು ಆಟ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇದೆ. ಆ್ಯಂಡ್ ಅದರ ಜೊತೆಗೆ ಎತ್ತು ಅಂತ ಹೇಳಿದ್ರೆ ಫ್ಲೋಯಿಂಗ್, ಉಳುಮೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ನಾಯಿ ಬಂದು ಮನೆ ಕಾಯೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಮತ್ತು ಬೇಟೆಯಾಡೋದಕ್ಕೂ ಸಹ ನಾಯಿನ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಅದರ ಒಂದು ಪ್ರಮುಖ ಸಹಾಯ ಅಂತಕ್ಕಂಥದ್ದು ಆಗಿರುತ್ತೆ. ಇದಕ್ಕೆಲ್ಲ ಜೀವಿಗಳು ಬದುಕಬೇಕಂತ ಹೇಳಿದ್ರೆ ಅದಕ್ಕೆ ಆಹಾರ ಅಂತಕ್ಕಂಥದ್ದು ತುಂಬ ಮುಖ್ಯನೇ ಆಗಿರುತ್ತೆ. ಸೊ ಇನ್ನೂ ಹೇಳ್ಬೇಕಂತ ಅಂದರೆ ಜೀವಿ ಅಂತಕ್ಕಂಥದ್ದು ಒಬ್ಬ ಸ್ವಾವಲಂಬಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಒಂದು ಜೀವಿಯನ್ನು ಅವಲಂಬಿಸಿ ಬದುಕಿರ್ತಕ್ಕಂಥದ್ದು, ಹೌದಲ್ವಾ? ಸೊ ಒಂದು ಜೀವಿನೇ ಆಗಿರ್ಬೋದು, ಒಬ್ಬ ಮನುಷ್ಯನೇ ಆಗಿರ್ಬೋದು, ಮತ್ತೊಂದು ಜೀವಿಯನ್ನು ಅವಲಂಬಿಸಿನೇ ಬದುಕಿರ್ತಕ್ಕಂಥದ್ದು. ತನ್ನನ್ನು ತಾನೇ ಒಂದು ಡಿಪೆಂಡೆಂಟಾಗಿ ಬದುಕ್ತಕ್ಕಂಥದ್ದಲ್ಲ, ಬೇರೆಯವ್ರನ್ನ ಡಿಪೆಂಡಾಗಿ ಬದುಕಿರ್ತಕ್ಕಂಥದ್ದು ಮನುಷ್ಯ. ತುಂಬಾ ಒಂದು ಉದಾಹರಣೆಗಳು ನಮ್ಗೆ ಗೊತ್ತಿದೆ. ಸೊ ಒಬ್ಬ ವ್ಯಕ್ತಿ ಅಂತ ಹೇಳಿದಾಗ ಅವನ ಎಲ್ಲ ಚಟುವಟಿಕೆಗಳನ್ನು ಅವನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೊಂದು ಊಟ ಆಗಿರ್ಬೋದು, ಅಥವಾ ಬೇರೆ ಒಂದು ಕೆಲಸಗಳಾಗಿರ್ಬೋದು, ಯಾವುದೊಂದು ಫರ್ನಿಚರ್ ತೊಗೊಳೋದಾಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಕೆಲಸನ ಮಾಡೋದಾಗಿರ್ಬೋದು, ಅಥವಾ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ಅವ್ನಿಗೆ ಏನೇನು ಬೇಕು ಎಲ್ಲ ಅವನ ಕೈಯಿಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಒಂದು ಜೀವಿಗಳನ್ನು ಅವಲಂಬನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ಹಾಗಾಗಿ ಬೇರೆ ಒಂದು ಜೀವಿ ಬದುಕಬೇಕು ಅಂದರೆ ಅದಕ್ಕೂ ಸಹ ಆಹಾರ ಅಂತಕ್ಕಂಥದ್ದು ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಎಲ್ಲ ಕೆಲಸಗಳನ್ನು ಮಾಡಲು ಜೀವಿಗಳಿಗೆ ಶಕ್ತಿ ಬೇಕು. ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ ಪಡ್ಕೊಳ್ತವೆ, ಹೌದಲ್ವ? ಸೊ ಹಾಗಾಗಿ ಆಹಾರವನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಜೀವಿಗಳೇನೋ ಆಹಾರವನ್ನು ಸೇವನೆ ಮಾಡ್ತೇವೆ ಏನಕ್ಕೆ ಅಂತ ಹೇಳಿದ್ರೆ ಶಕ್ತಿಯ ಉತ್ಪಾದನೆಗೋಸ್ಕರ. ಆದರೆ ಸಸ್ಯಗಳು ಆಹಾರವನ್ನು ಸೇವಿಸ್ತವ, ಯಾವುದನ್ನ ಸೇವಿಸ್ತವೆ? ಸೊ ಇದನ್ನು ನೋಡ್ತಾ ಹೋದರೆ ಹಸಿರು ಸಸ್ಯಗಳು ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಏನಂತ ಕರಿತೀವಿ, ಸ್ವಪೋಷಕಗಳು ಅಂತ ಕರಿತೀವಿ. ಸೊ ನೀವು ಕೇಳಬಹುದು, ಸಸ್ಯಗಳು ತಮಗೆ ಬೇಕಂತ ಆಹಾರ ತಾವೇ ತಯಾರಿಸ್ಕೊಳ್ತವೆ ಅಂದರೆ ಯಾವುದನ್ನು ತಯಾರಿಸ್ಕೊಳ್ತವೆ, ಅದೇ ಸ್ವಪೋಷಕ ಆಗುತ್ತೆ ಅನ್ನೋದಾದರೆ. ಸೊ ನೋಡಿ, ಇಲ್ಲಿ ಸಸ್ಯ ಏನು ಮಾಡುತ್ತೆ, ತಮ್ಮ ಆಹಾರವನ್ನು ಸೂರ್ಯನ ಒಂದು ಶಕ್ತಿಯಿಂದ ಯೂಸ್ ಮಾಡಿಕೊಂಡು, ಮತ್ತು ವಾಯುಮಂಡಲದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನ ಯೂಸ್ ಮಾಡಿಕೊಂಡು, ಮತ್ತು ಮಣ್ಣಿನಲ್ಲಿ ಇರ್ತಕ್ಕಂಥ ನೀರು, ಖನಿಜ ಲವಣಗಳನ್ನು ಯೂಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಸೌರಶಕ್ತಿ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರು, ಖನಿಜ, ಇದೆಲ್ಲ ನಿರ್ಜೀವ ವಸ್ತುಗಳಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ನಿರ್ಜೀವ ವಸ್ತುಗಳನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಸೊ ಇದೇನಾಗುತ್ತೆ, ಜೀವಿಗಳನ್ನು ಡಿಪೆಂಡ್ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಸ್ವಪೋಷಕ ಅಂತ ಕರಿತೀವಿ. ಸೊ ಅಂದರೆ ಜೀವಿಗಳ ಮೇಲೆ ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗೋದನ್ನು ಪರಪೋಷಕ ಅಂತ ಕರಿತೀವಿ. ಸೊ ಇಟ್ ಮೀನ್ಸ್ ತಮ್ಮ ಆಹಾರಕ್ಕೋಸ್ಕರ ಇತರ ಜೀವಿಗಳ ಮೇಲೆ ಅವಲಂಬಿತವಾಗುತ್ತೆ. ಅದು ಸಸ್ಯಗಳಾಗಿರ್ಬೋದು ಅಥವಾ ಇತರ ಪ್ರಾಣಿಗಳಾಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆದರೆ ಅದನ್ನು ನಾವು ಪರಪೋಷಕ ಅಥವಾ ಪರಾವಲಂಬಿಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾರೋದನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಹೇಸಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಯಾವ ರೀತಿ ಆಹಾರವನ್ನು ತಯಾರು ಮಾಡ್ಕೊಳ್ತೇವೆ ಅಂತ ಹೇಳೋದಾದರೆ, ನೋಡಿ, ಸೂರ್ಯನ ಶಕ್ತಿಯಿಂದ, ಸೌರಶಕ್ತಿಯಿಂದ ಯೂಸ್ ಮಾಡಿಕೊಂಡು, ಮತ್ತು ವಾಯುಗೋಳದಲ್ಲಿರ್ತಕ್ಕಂಥ ಅಥವಾ ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ CO2 ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ಪತ್ರ ಹರಿತಿನ ಮೂಲಕ ನೀರು ಮತ್ತು ಖನಿಜ ಮತ್ತು ಲವಣವನ್ನು ಬೇರಿನ ಸಹಾಯದಿಂದ ಹೀರ್ಕೊಂಡು ಅದರ ಆಹಾರವನ್ನು ಈ ಒಂದು ಪ್ಲ್ಯಾಂಟ್ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಬೆಳಕಿನ ಶಕ್ತಿ ಅಂತಕ್ಕಂಥದ್ದು ಎಲ್ಲಿ ತೊಗೊಳುತ್ತೆ, ಅದು ಸೂರ್ಯನಿಂದ ತೊಗೊಳ್ತಕ್ಕಂಥದ್ದು. ಆ್ಯಂಡ್ ನೀರು, ಖನಿಜ ಲವಣ ಬಂದು ಬೇರು ಅಥವಾ ಮಣ್ಣಿನಿಂದ ತೊಗೊಳ್ತಕ್ಕಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಬಂದು ವಾಯುಗೋಳದಲ್ಲಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಪತ್ರ ಹರಿತ ಬಂದು ಹಸಿರು ಎಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಹಸಿರು ಎಲೆಯಲ್ಲಿ ಇರ್ತಕ್ಕಂಥ ಪತ್ರ ಹರಿತನ ಯೂಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ.
ನೋಡಿ ಇಲ್ಲಿ ಕೊಡಿದರೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನೆಲ್ಲ ಕಾರ್ಬನ್ ಡೈಆಕ್ಸೈಡು, ಮಣ್ಣಿನಲ್ಲಿರುವ ನೀರು, ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸುತ್ತವೆ. ಇದನ್ನು ನಾವು ದ್ಯುತಿಸಂಶ್ಲೇಷಣೆ ಅಂತ ಕರಿತೀವಿ, ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಸೊ ಈ ಒಂದು ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲೂಕೋಸ್ ಮತ್ತು ಈ ಒಂದು ಆಕ್ಸಿಜನ್ ಬಿಡುಗಡೆ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ಹೇಳೋದು ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಆಕ್ಸಿಜನ್ನ ಗಾಳಿಗೆ ಬಿಡ್ತಕ್ಕಂಥದ್ದು, ವಾಯುಮಂಡಲಕ್ಕೆ ಬಿಡ್ತಕ್ಕಂಥ ಕೆಲಸ ಈ ಪ್ಲಾಂಟಿಂದ ಆಗುತ್ತೆ. ಸೊ ಹಾಗಾಗಿ ಈ ಪ್ಲಾಂಟ್ ನಮಗೆ ತುಂಬಾ ಯೂಸ್ ಅಂತ ನಾವು ಹೇಳ್ತಾ ಹೋಗ್ತೀವಲ್ವ. ಸೊ ಹಾಗಾಗಿ ಈ ಒಂದು ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಯಾವುದು ಅಂತ ಹೇಳಿದ್ರೆ ಗ್ಲೂಕೋಸ್ ಮತ್ತು ಆಕ್ಸಿಜನ್. ಈ ಗ್ಲೂಕೋಸ್ ಅಂತ ಹೇಳಿದ್ರೆ ಇದು ಬಂದು ಹೈಡ್ರೋಕಾರ್ಬನ್ಸಲ್ಲಿ ಬರುತ್ತೆ. ನಿಮ್ಗೆ ಹೇಳಿದ್ದೀನಿ ತುಂಬ ಸಲ ಹೈಡ್ರೋಕಾರ್ಬನ್ಸ್ ಮತ್ತು ಈ ಒಂದು ಏನಿದು ಬರುತ್ತೋ ಪ್ರೋಟೀನ್ಸು, ಲಿಪಿಡ್ಸ್ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ಹೈಡ್ರೋಕಾರ್ಬನ್ಸಲ್ಲಿ ಈ ಒಂದು ಗ್ಲೂಕೋಸ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಆ ಒಂದು ಗ್ಲೂಕೋಸ್ ಎಲ್ಲಿ ಫಾರ್ಮೇಷನ್ ಆಗೋದು ಅಂತ ಹೇಳಿದ್ರೆ ಸಸ್ಯಗಳ ಒಂದು ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಈ ಗ್ಲೂಕೋಸ್ ಅಂತಕ್ಕಂಥದ್ದು ಬಿಡುಗಡೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ ಡ್ರಾಸೆರಾ, ನೆಪಂಥಿಸ್ ಮತ್ತು ಯುಟ್ರಿಕ್ಯುಲೇರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸ್ತವೆ. ನೈಟ್ರೋಜನ್ ಮೀನ್ಸ್ ಸಾರಜನಕ ಅಂತ ಹೇಳ್ತೀವಿ. ಸೊ ಆ ಒಂದು ಸಾರಜನಕ ಬೇಕಂತ ಏನು ಮಾಡ್ತವೆ ಕೀಟಹಾರಿ ಸಸ್ಯಗಳು ಈ ಥರ ಒಂದು ಜೀವಿಗಳನ್ನು ಕೀಟಗಳನ್ನು ಹಿಡಿದು ತಿಂತಕ್ಕಂಥ ಒಂದು ಕೆಲಸ ಮಾಡ್ತವೆ. ಸೊ ಹಾಗಾಗಿ ಅದನ್ನು ನಾವು ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ಲು ಡ್ರಾಸೆರಾ, ನೆಪಂಥಿಸ್ ಮತ್ತು ಯುಟ್ರಿಕ್ಯುಲೇರಿಯಾ ಸಸ್ಯಗಳು. ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಸಹ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಕೀಟಹಾರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಜೊತೆಗೆ ಈ ಒಂದು ನೈಟ್ರೋಜನ್ಗೋಸ್ಕರ ಏನು ಮಾಡ್ತವೆ ಕೀಟಗಳನ್ನು ತಿಂತವೆ. ಸೊ ಹಾಗಾಗಿ ಇದನ್ನು ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಇನ್ನು ಪ್ರಾಣಿಗಳ ಆಹಾರ ನಾವು ನೋಡಿದ ಹಾಗೆ ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತವೆ, ಅದನ್ನು ಸ್ವಪೋಷಕಗಳು ಅಂತ ಕರೆದ್ವಿ. ಅದೇ ರೀತಿ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಬೇರೆ ಒಂದು ಪ್ಲಾಂಟ್ ಅಥವಾ ಬೇರೆ ಒಂದು ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅದನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ. ಪರಪೋಷಕ ಅಥವಾ ಪರಾವಲಂಬಿಗಳು ಅಂತ ಕರಿತೀವಿ. ಬೇರೆ ಒಂದು ಸಸ್ಯ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ರಾಣಿಗಳನ್ನ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೋಡ್ತಾ ಹೋದರೆ 3 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ: ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ ಅಂತಕ್ಕಂಥದ್ದು. ಸೊ ಸಸ್ಯಾಹಾರಿ ಹರ್ಬಿವೋರಸ್ ಅಂತ ಹೇಳ್ತೀವಿ, ಮಾಂಸಾಹಾರಿ ಬಂದು ಕಾರ್ನಿವೋರಸ್ಸು, ಮಿಶ್ರಹಾರಿ ಬಂದು ಓಮ್ನಿವೋರಸ್ ಅಂತ ಹೇಳ್ತೀವಿ. ಅಂದರೆ ಸಸ್ಯಾಹಾರಿ ಅಂತ ಹೇಳಿದ್ರೆ ಅದು ಜಸ್ಟ್ ಸಸ್ಯ ಮತ್ತು ಅದರಿಂದ ಉತ್ಪನ್ನ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ಗಳನ್ನ ಮಾತ್ರ ಸೇವನೆ ಮಾಡ್ತಕ್ಕಂಥ ಪ್ರಾಣಿಗಳಾಗಿರುತ್ತೆ. ಮಾಂಸಾಹಾರಿ ಅಂತ ಹೇಳಿದಾಗ ಅಲ್ಲಿ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂತಕ್ಕಂಥದ್ದಾಗಿರುತ್ತೆ. ಮಿಶ್ರಹಾರಿ ಅಂತ ಹೇಳಿದಾಗ ಸಸ್ಯ ಪ್ಲಸ್ ಪ್ರಾಣಿ ಎರಡನ್ನು ತಿಂತಕ್ಕಂಥದ್ದು ಅಥವಾ ಎರಡನ್ನ ಬರ್ತಕ್ಕಂಥ ಪ್ರಾಡಕ್ಟನ್ನು ತಿಂತಕ್ಕಂಥದ್ದು ನಾವೇನಂತೀವಿ ಮಿಶ್ರಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಓಕೆ, ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು 4ನೇ ಪಾಯಿಂಟ್ ಏನಾಯಿತು, ಜೀವಿಗಳು ಬೆಳೆಯುತ್ತವೆ. ಹೌದಲ್ವಾ? ಜೀವಿಗಳು ಏನಾಗಿದೆ ಇಲ್ಲಿ ಜೀವಿಯ ಒಂದು ಲಕ್ಷಣ ಅಂತಾರೆ, ಅದು ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಅದರ ಒಂದು ಗಾತ್ರ ಮತ್ತು ಎತ್ತರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಬೆಳವಣಿಗೆ ಅಂತ ಕರೀತಾ ಹೋಗ್ತೀವಿ. ಇದೆ ನೋಡಿ, ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗುವುದು, ಇದನ್ನು ನಾವು ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಸೊ ಓಕೆ, ಸೊ ಜೀವಿಗಳು ಅದು ಸಸ್ಯ ಆಗಿರ್ಬೋದು ಅಥವಾ ಮನುಷ್ಯ ಆಗಿರಬಹುದು, ದಿನದಿಂದ ದಿನ ಅಥವಾ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗ್ತಾನೆ. ನೆಕ್ಸ್ಟ್ ಏನಿದೆ ಇಲ್ಲಿ ಹೇಳಿಕೆಗಳನ್ನು ಗಮನಿಸಿ, ಸರಿಯಾಗಿರೋದನ್ನು ಸರಿ, ತಪ್ಪಾಗಿರೋ ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರವನ್ನು ಪಡೆಯುತ್ತವೆ. ಹೌದಲ್ವಾ? ಸೊ ಚಿಕ್ಕದಾಗಿ ಹುಟ್ಟತಕ್ಕಂಥದ್ದು ಒಂದು ಗಿಡ ಆಗಿರ್ಬೋದು, ಗಿಡ ಅದು ಅಷ್ಟೇ ಒಂದು ಫಸ್ಟ್ ಮೊಳಕೆ ಆಗುತ್ತೆ, ಅದು ಸ್ವಲ್ಪ ಗಿಡ ಎಲೆ ಬರುತ್ತೆ, ಅದಾದ ನಂತರ ಗಿಡ, ಅದಾದ ನಂತರ ಈ ಥರ ಮರ, ಈ ರೀತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತೆ. ಸೊ ಇದು ತಪ್ಪಾಗುತ್ತೆ. ಯಾಕಂತಂದರೆ ಜೀವಿಗಳ ಬೆಳವಣಿಗೆ 1 ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ, ಅದು 1 ದಿನ, 1 ತಿಂಗಳು, 1 ವರ್ಷ, ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಅದು ತಪ್ಪು ಅಂತ ಹೇಳಬಹುದು. ನೆಕ್ಸ್ಟು ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ಸಸ್ಯದ ಬೆಳವಣಿಗೆ ಅಂತ ಹೇಳಿದ್ರೆ ಜಸ್ಟ್ ಕಾಂಡದಲ್ಲಿ ಮಾತ್ರ ಅಲ್ಲ. ಸೊ ಒಂದು ಏನಂತ ಹೇಳಿದ್ರೆ ಫಸ್ಟು ಚಿಗುರಾಗುತ್ತೆ, ಹೌದಲ್ವಾ? ಎಲೆ ತವಿಂದ ಹಿಡಿದು, ಕಾಂಡದ ತವಿಂದ ಹಿಡಿದು, ಹಣ್ಣುಗಳ ತವಿಂದ ಹಿಡಿದು ಅಷ್ಟೇ. ಸೊ ಅದೇನಾಗುತ್ತೆ ಬೆಳೀತಾ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಎಲೆಗಳಾಗಿರ್ಬೋದು, ಕಾಂಡ ಆಗಿರ್ಬೋದು. ನೆಕ್ಸ್ಟ್ ಏನಾಗುತ್ತೆ, ಜೀವಿಗಳು ಚಲಿಸುತ್ತವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ. ಯಾವ ರೀತಿ ಬರುತ್ತೆ ಅಂದರೆ, ಮೀನು ಯಾವುದರಿಂದ ಚಲಿಸುತ್ತದೆ, ಅದರ ಒಂದು ಚಲನೆ ಅಂಗ ಯಾವುದು ಅಂತ ಕೇಳ್ತಾರೆ, ಅಥವಾ ಹದ್ದುಗಳ ಅಂಗ, ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ. ಇಲ್ಲಿ ನೋಡೋದಕ್ಕೆ ಜಸ್ಟ್ ಒಂದು ಕಾಮನ್ ಆಗಿ ಒಂದು ಪಾಯಿಂಟನ್ನು ಕೊಟ್ಟಿರ್ತಾರೆ. ಬಟ್ ಎಕ್ಸಾಮ್ಸ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಅದರ ಒಂದು ಚಲನೆ ಅಂಗವನ್ನು ಸಹ ಕೇಳ್ತಾರೆ. ಜೀವಿಗಳು ಚಲಿಸುತ್ತವೆ ನೋಡೋದಾದರೆ ಪ್ರಾಣಿಗಳ ಚಲನೆ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತವೆ. ಸೊ ಅದಕ್ಕಾಗಿ ಚಲನೆ ಕೆಲವೊಂದು ಅಂಗಗಳು ಬೇಕಾಗುತ್ತೆ. ಅದರಲ್ಲಿ ಮನುಷ್ಯ ಏನೆಲ್ಲ ನಡೆದಾಡ್ತಾನೆ ಅಂತ ಹೇಳಿದ್ರೆ ಕಾಲು, ಹೌದಲ್ವಾ? ಸೊ ಕಾಲು
ಹದ್ದು ಬಂದು ರೆಕ್ಕೆಯಿಂದ ಹೋಗ್ತಕ್ಕಂಥದ್ದಾಗಿರುತ್ತೆ, ರೆಕ್ಕೆ. ಕಾಂಗರು ಅಷ್ಟೇ ಕಾಲಿನಿಂದ ಮೂವ್ ಮಾಡ್ತಕ್ಕಂಥದ್ದು. ಇನ್ನು ಬಾವುಲಿ ಬಂದು ರೆಕ್ಕೆಯಿಂದ ಹೋಗ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದಷ್ಟೇ ಕೇಳೋದಿಲ್ಲ, ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳಬೇಕಂದ್ರೆ ಈ ರೀತಿ ಕೇಳ್ತಾ ಹೋಗ್ತಾರೆ. ನೋಡಿ ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಅಮೀಬಾ ಬಂದು ಮಿಥ್ಯಪಾದದಿಂದ ಚಲನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಯೂಗ್ಲಿನ ಬಂದು ಲೋಮಾಂಗ ಅಥವಾ ಸೀಲಿ ಅಂತ ಕರಿತೀವಿ. ಪ್ಯಾರಮೀಸಿಯಂ ಬಂದು ಕಷಾಂಗ. ಹೈಡ್ರಾ ಬಂದು ಟೆಂಟಿಕಲ್ಸ್ ಅಥವಾ ಕರಬಳ್ಳಿ. ಮೀನು ಈಜು ರೆಕ್ಕೆಯಿಂದ ಈಜತಕ್ಕಂಥದ್ದು. ಪಕ್ಷಿ ಬಂದು ರೆಕ್ಕೆ. ಹಸು ಕಾಲು. ಎರೆಹುಳ ಬಂದು ಬಿರುಗೂದಲು ಅಂತ ಹೇಳ್ತಾರೆ. ಕಂಟಕ ಚರ್ಮಿಗಳು ಬಂದು ನಳಿಕಾ ಪಾದ. ಸಂಧಿಪದಿಗಳು ಬಂದು ಕೀಲು ಕಾಲುಗಳು. ಮೃದ್ವಂಗಿಗಳು ಬಂದು ಪಾದದಿಂದ ಚಲನೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಅದರ ಜೊತೆಗೆ. ಇನ್ನು ನೆಕ್ಸ್ಟು ಏನಿದೆ, ಪ್ರಾಣಿಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಏನೇನಕ್ಕೆ ಚಲಿಸ್ತವೆ, ಒಂದು ಆಹಾರ ತಯಾರು ಮಾಡೋದಕ್ಕೋಸ್ಕರ ಹೋಗ್ತವೆ, ಮತ್ತೊಂದು ಏನೋ ಒಂದು ಸಂತೋಷ ಖುಷಿ ಆನಂದಕ್ಕೋಸ್ಕರ ಹೊರಗಡೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಅದರ ಒಂದು ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಕ್ಕಂಥದ್ದು, ಅಂದರೆ ಈ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಸೊ ಹೀಗಾಗಿ ಮನುಷ್ಯ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಥವಾ ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತಾ ಹೋಗ್ತವೆ. ಪ್ರಾಣಿಗಳಿಗೆ ಚಲನಾಂಗಗಳಿದ್ದಂತೆ ಸಸ್ಯಗಳಿಗೆ ಇಲ್ಲ ಅಂತ ಹೇಳಿದರೆ ಹೌದಲ್ವಾ. ಸೊ ಮಾನವನಿಗೆ ಹಿಂದೆ ರೆಕ್ಕೆ ಆಗಿರ್ಬೋದು ಅಥವಾ ಕಾಲುಗಳಾಗಿರ್ಬೋದು, ಮಿಥ್ಯಪಾದ ಏನು ಹೇಳಿದ್ವು ಆ ರೀತಿ ಪ್ರಾಣಿಗಳಿಗೆ ಇದೆ. ಬಟ್ ಸಸ್ಯಗಳಿಗೆ ಈ ಒಂದು ಚಲನೆಗೋಸ್ಕರನೇ ಒಂದು ಅಂಗ ಅಂತಕ್ಕಂಥದ್ದು ಯಾವುದು ಇರೋದಿಲ್ಲ. ಬಟ್ ಅದು ಏನು ಮಾಡುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುವುದು. ಸೂರ್ಯಕಾಂತಿ ಸಸ್ಯವು ಸೂರ್ಯನ ಕಡೆಗೆ ಮುಖ ಮಾಡುವುದು. ಇದು ಕೆಲವೊಂದು ಚಲನೆಗಳನ್ನು ಗಮನಿಸ್ತೀವಿ. ಬಟ್ ಎಲ್ಲ ಸಸ್ಯಗಳು ಎಲ್ಲ ಇದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತಕ್ಕಂಥ ಒಂದು ಕೆಲಸ ಮಾಡೋದಿಲ್ಲ. ಬಟ್ ಅದರ ಒಂದು ಪಾರ್ಟ್ಸ್ಗಳೇನಾಗುತ್ತೋ, ಇವಾಗ ಸೂರ್ಯನ ಬೆಳಕಿಗೋಸ್ಕರ ಆ ಕಡೆನೇ ವಾಲ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಬೇರು ಹೇಳಿದಾಗೆ ನೀರು ಯಾವ ಕಡೆ ಇರುತ್ತೋ ಅಥವಾ ಲವಣಾಂಶಗಳು ಯಾವ ಕಡೆ ಇರುತ್ತೋ ಸೊ ಆ ಕಡೆಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಮಣ್ಣು ಉಳಿಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ಕೆಲವೊಂದು ಪಾರ್ಟ್ಸ್ಗಳು ಹೋಗ್ತಕ್ಕಂಥದ್ದಿದೆ. ಬಟ್ ಒಂದು ಪ್ಲೇಸ್ನ ಮತ್ತೊಂದು ಪ್ಲೇಸ್ಗೆ ಇಡೀ ಸಂಪೂರ್ಣ ಅಂತ ಒಂದು ಗಿಡನೇ ಹೋಗ್ತಕ್ಕಂಥದ್ದು ಇಲ್ಲ. ಆ್ಯಂಡ್ ನೆಕ್ಸ್ಟು ಜೀವಿಗಳು ವಿಸರ್ಜನೆಯನ್ನು ಮಾಡುತ್ತವೆ. ಜೀವಿಗಳ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತವೆ. ಹಾಗಾಗಿ ಈ ದೇಹಕ್ಕೆ ಬೇಡವಾದಂಥ ವಸ್ತುಗಳನ್ನು ಸಹ ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ದೇಹದಿಂದ ಹೊರ ಹಾಕಲೇಬೇಕಾಗುತ್ತೆ, ಇಲ್ಲದಿದ್ದರೆ ದೇಹಕ್ಕೆ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನೋಡಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, CO2, ಬೆವರು, ಮಲ, ಮೂತ್ರ, ಈ ಥರ ಒಂದು ಕೆಲವೊಂದು ಬೇಡದಿರ್ತಕ್ಕಂಥ ಒಂದು ವಸ್ತುವನ್ನು ದೇಹದಿಂದ ಹೊರಗಡೆ ಆಗ್ತಕ್ಕಂಥದ್ದು ನಾವು ವಿಸರ್ಜನೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಅನಿಲವನ್ನು ಹೊರ ಹಾಕುತ್ತವೆ. ಹೌದಾ. ಆ್ಯಂಡ್ ನೆಕ್ಸ್ಟು ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿ ಹೋಗುತ್ತವೆ. ಇದು ಸಹ ಈ ಒಂದು ವಿಸರ್ಜನೆ ಅಂತ ಹೇಳ್ಬಹುದಾಗಿರುತ್ತೆ. ಇದೆಲ್ಲ ಸಸ್ಯಕ್ಕೆ ಬೇಡವಾದಂಥ ಒಂದು ವಸ್ತುಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಸೊ ಇಲ್ಲಿ ಜೀವಿಗಳು ಮಾತ್ರ ಸಂತಾನೋತ್ಪತ್ತಿ ಮಾಡೋದ್ರ ಜೊತೆಗೆ ಸಸ್ಯಗಳು ಸಹ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಜೀವಿಗಳು ಸಂತಾನೋತ್ಪತ್ತಿಯಿಂದ ಏನು, ಇಟ್ ಮೀನ್ಸ್ ತನ್ನಂತೆ ಹೋಲ್ತಕ್ಕಂಥ ಮತ್ತೊಂದು ಜೀವಿಗೆ, ಮತ್ತೊಂದು ಮರಿಗೆ ಜೀವಿಯ ಜನ್ಮವನ್ನು ಕೊಡ್ತಕ್ಕಂಥದ್ದನ್ನ ಏನಂತೀವಿ, ಸಂತಾನೋತ್ಪತ್ತಿ ಅಂತ ಹೇಳಿ. ಇಟ್ ಮೀನ್ಸ್ ಒಂದು ಆನೆ ಅಂತ ಹೇಳಿದ್ರೆ ಆನೆ ತನ್ನಂತೆ ಹೋದು ಆನೆಗೆ ಜನ್ಮ ಕೊಡ್ತಕ್ಕಂಥ. ಈಗ ಆನೆ ಬಂದು ಬೇರೆ ಒಂದು ಜಿಂಕೆ ಅಥವಾ ಬೇರೆ ಒಂದು ಹುಲಿ ಈ ರೀತಿ ಕೊಡ್ತಾ ಇಲ್ಲ ಅಲ್ವಾ. ಸೊ ಒಂದು ಜೀವಿ ತನ್ನನ್ನೇ ಹೋಲ್ತಕ್ಕಂಥ ಮರಿ ಜೀವಿಗೆ ಜನ್ಮವನ್ನು ಕೊಡ್ತಕ್ಕಂಥ ನಾವು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ಹೇಳಿಕೆಗಳನ್ನು. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಹೌದಲ್ವಾ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತವೆ. ಈಗ ನಾವು ಅಂತ ಹೇಳಿದ್ರೆ ನಮ್ಮ ಒಂದು ಸಂತತಿ ಮುಂದೆ ಆಗಾಗ್ಗೆ ಹೋಗ್ತಾ ಹೋಗುತ್ತೆ ಸಂತಾನೋತ್ಪತ್ತಿಯಿಂದ. ಇನ್ನು ನೆಕ್ಸ್ಟ್ ಬಂದು ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಹೌದಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದರೆ, ಈಗ ನಾವೇ ತಗೊಳ್ಳಿ, ನಾವು ಏನು ಊಟ ತಿಂತೀವಿ, ಈಗ ನಾನ್ ವೆಜ್ ಅಂತ ಹೇಳಿದಾಗ ಅಲ್ಲಿ ಮಾಂಸಾಹಾರಿ ಅಂತ ಹೇಳಿದಾಗ ಏನಾಗುತ್ತೆ, ಕೋಳಿ ಆಗಿರ್ಬೋದು, ಮರಿ ಆಗಿರ್ಬೋದು. ಸೊ ಈ ರೀತಿ ಅದನ್ನು ನಾವು ಆಹಾರಕ್ಕಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಈಗ ಬೇರೆ ಪ್ರಾಣಿಗಳು ಏನು ಮಾಂಸಾಹಾರಿಗಳು ಅಂತ ಇದ್ದಾವೋ ಅವು ಅಷ್ಟೇ ಬೇರೆ ಒಂದು ಪ್ರಾಣಿಯನ್ನು ಅವಲಂಬಿತವಾಗಿರೋದ್ರಿಂದ ಏನಾಗುತ್ತೆ, ಇತರ ಜೀವಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸಂತಾನೋತ್ಪತ್ತಿಯಲ್ಲಿ ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಕೊಟ್ಟಿದ್ರೆ ಇಲ್ಲ, ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಸಸ್ಯ ಮತ್ತು ಪ್ರಾಣಿ ಎರಡರಲ್ಲೂ ಸಹ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಸಂತಾನೋತ್ಪತ್ತಿ ಬರೀ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಎರಡರಲ್ಲೂ ಸಹ ಕಂಡು ಬರ್ತಕ್ಕಂಥದ್ದು. ಇನ್ನು ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ ಅಂತ ಕೊಟ್ಟರೆ. ಸೊ ಒಂದೇ ಜೀವಿ ಬದುಕ್ಬಿಟ್ರೆ ಬೇರೆ ಒಂದಕ್ಕೆ ಆಹಾರ ಸಿಗೋದಿಲ್ಲ ಒಂದು. ಮತ್ತು ನೀವು ನೋಡಿರಬಹುದು, ಕೀಟಗಳನ್ನ ತಿನ್ನೋದು ಹಲ್ಲಿ ಆಗಿರುತ್ತೆ, ಹಲ್ಲಿಯನ್ನು ತಿನ್ನೋದು ಮತ್ತೊಂದಾಗಿರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ
ಇಡೀ ಪ್ರಪಂಚದಲ್ಲೇ ಯಾವುದೋ ಒಂದು ಜಾತಿನೇ ಬೆಳೀತಾ ಹೋದರೆ ಅದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ, ಅಥವಾ ಅದಕ್ಕೆ ಒಂದು ಊಟ ಸಿಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯನ ತಿಂತಾನ ಇಲ್ಲ, ಹೌದಲ್ವಾ? ಸೊ ಹಾಗೆ ಈಗ ಮೇಕೆನೇ ತಿನ್ನಲ್ಲ, ಮತ್ತು ಹುಲಿನೇ ತಿನ್ನುತ್ತಾ ಇಲ್ಲ. ಸೊ ಹಾಗಾಗಿ ಒಂದೇ ರೀತಿ ಪ್ರಾಣಿಗಳು ಅತಿಯಾದ ಪರಿಸರದಲ್ಲಿ ನಾಶ ಅಥವಾ ಅಪಾಯ ಅಂತಕ್ಕಂಥದ್ದು ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದೇ ರೀತಿ ಇರಬಾರ್ದು. ಆ್ಯಂಡ್ ನೆಕ್ಸ್ಟು, ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಹೌದು, ಸಸ್ಯಗಳು ಬೀಜ ಮತ್ತು ಕಾಂಡ ಎರಡನ್ನೂ ಸಹ ಬರ್ತಕ್ಕಂಥದ್ದಾಗಿದೆ. ಬೀಜ ಅಂತ ಹೇಳಿದಾಗ ಈಗ ರಾಗಿ, ಗೋಧಿ, ಭತ್ತ, ಜೋಳ ಇದೆಲ್ಲ ಬೀಜದಿಂದ ಹಾಕಿ ಮಾಡ್ತಕ್ಕಂಥ. ಇನ್ನು ಕಾಂಡಗಳು ಅಂತ ಹೇಳಿದಾಗ ಕೆಲವೊಂದು ಮರಗಳೆಲ್ಲ ನಾವು ಕಾಂಡಗಳ ಮೂಲಕನೇ ಬೆಳೆಸ್ತಕ್ಕಂಥದ್ದು. ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅದು ಪಟ್ಟಿಯನ್ನು ಮಾಡ್ಕೊಳ್ತಾ ಹೋಗಿ. ಸಸ್ಯದ ಜೀವನ ಚಕ್ರ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಸಸ್ಯದ ಸಂತಾನೋತ್ಪತ್ತಿ ಪ್ರಮುಖ ಭಾಗ ಅಂತ ಹೇಳಿದರೆ ಬೀಜ ಅಂತಕ್ಕಂಥದ್ದು. ಹೌದಾ? ಬೀಜ ಅಥವಾ ಗಿಣ್ಣಿಂದ ನಾವು ಬೆಳೆದರೂ ಸಹ ಬೀಜ ಅಂತಕ್ಕಂಥದ್ದು ಒಂದು ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಆಗಿರುತ್ತೆ. ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ವೆರಿ ಇಂಪಾರ್ಟೆಂಟು. ಆ್ಯಂಡ್ ಬೀಜದಿಂದ ಬೀಜಗಳ ಉತ್ಪತ್ತಿಯಾಗುವಿಕೆ ಪರಿಸರದ ಅಚ್ಚರಿಗಳಲ್ಲೊಂದು. ಬೀಜಗಳಿಲ್ಲದೆ ಕೆಲವು ಸಸ್ಯಗಳು ತಮ್ಮ ಕಾಂಡದ ಗಿಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸುತ್ತವೆ, ಹೌದಲ್ವಾ? ಸೊ ಇದನ್ನು ನಿಮಗೆ ಗೊತ್ತಿರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ರೋಸ್ ಗಿಡನೇ ಆಗಿರ್ಬೋದು, ಸೊ ಕಸಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ದಾಸವಾಳ ಗಿಡ ಆಗಿರ್ಬೋದು, ಅಥವಾ ಬೇರೆ ಒಂದು ಮರಗಳ ಒಂದು ಕಾಂಡಗಳನ್ನು ಕಟ್ ಮಾಡಿ ನೆಟ್ಟು ಅದನ್ನು ಬೆಳೆಸ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಗಿಣ್ಣು ಅಥವಾ ಕಾಂಡ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಬ್ಬು, ಹುಲ್ಲು ಇದೆಲ್ಲ ಬರುತ್ತಲ್ವ? ಸೊ ಅದು. ಎಸ್. ಆ್ಯಂಡ್ ನೆಕ್ಸ್ಟು, ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ಮೀನ್ಸ್ ಅದು ಏನಂದರೆ ಒಂದು ಫೀಲಿಂಗ್ಸ್ ಅಂತ ಹೇಳಬಹುದಾಗಿರುತ್ತೆ. ಸೊ ನೋಡಿ, ಕಾಲಿಗೆ ಮುಳ್ಳು ಚುಚ್ಚಿದಾಗ ತಕ್ಷಣ ನೋವಿನ ಅನುಭವ ಆಗ್ತಕ್ಕಂಥದ್ದು, ಚಳಿಗಾಲದಲ್ಲಿ ಮೈ ನಡುಕ್ತಕ್ಕಂಥದ್ದಾಗಿರ್ಬೋದು, ಹಾವು ತನ್ನ ರಕ್ಷಣೆಗಾಗಿ ಬೂಶ್ ಅಂತ ಒಂದು ರಿಯಾಕ್ಷನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಬಿಸಿಲಿನ ತಾಪ ನೀಗಿಸಿಕೊಳ್ಳಲು ಎಮ್ಮೆಗಳು ನೀರಿಗೆ ಇಳಿತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಒಂದು ರಿಯಾಕ್ಷನ್ ಕೊಡ್ತಕ್ಕಂಥದ್ದು, ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಹೀಗಾಗಿ ಏನಂತ ಹೇಳಿದರೆ ನೇರವಾಗಿ ಹೇಳ್ಬಿಡೋಣ. ಸಾಮಾನ್ಯವಾಗಿ ಸ್ಪರ್ಶ, ಬಿಸಿ, ತಂಪು, ಶಬ್ದ, ವಾಸನೆಗಳಿಗೆ ಜೀವಿಗಳು ಪ್ರತಿಕ್ರಿಯೆ ನೀಡುತ್ತವೆ. ಇದಕ್ಕಾಗಿ ಜೀವಿಗಳಿಗೆ ವಿಶೇಷ ಅಂಗಗಳು ಸಹ ಇದ್ದಾವೆ ಅಂತಕ್ಕಂಥದ್ದು. ಸೊ ಇದು ಒಟ್ಟಿನಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಒಂದು ಲಕ್ಷಣ ಆಗಿರುತ್ತೆ. ಇನ್ನು ಈ ಸಸ್ಯಗಳಿಲ್ವಾ ಅನ್ನೋದ್ರೆ ಸಸ್ಯಗಳು ಸಹ ಇದೆ ನೋಡಿ. ಇದೆ ಸಸ್ಯಗಳಲ್ಲಿ ಏನು ಮಾಡುತ್ತೆ ನೋಡಿ, ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ಮುಖ ಮಾಡಿ ನೋಡ್ತಕ್ಕಂಥದ್ದು, ಅಥವಾ ಈ ಮುಟ್ಟಿದ ತಕ್ಷಣ ಮುರುಕೊಳ್ತಕ್ಕಂಥದ್ದು, ಇದು ಸಹ ಈ ಒಂದು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು, ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಕೇಳ್ತಾರೆ ಅಂದರೆ ಯಾವ ಪ್ರಾಣಿಗೆ ಎಷ್ಟು ಜೀವಿತಾವಧಿ ಅಥವಾ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದು, ಈ ಥರ 4 ಆಪ್ಷನ್ ಕೊಟ್ಟು ಕೇಳ್ತಾರೆ. ಸೊ ಜೀವಿಗಳ ಜೀವಿತಾವಧಿ ಅಂತ ಹೇಳ್ತಾ ಹೋದಾಗೆ ಜೀವಿಗಳ ಒಂದು ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನು ನಾವು ಜೀವಿತಾವಧಿ ಅಂತ ಕರಿತೀವಿ. ಸೊ ನೋಡಿದ್ದೆ ನೋಡಿ, ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಗೆ ಜೀವಿತಾವಧಿ ಎಂದು ಕರೆಯಲಾಗುತ್ತದೆ. ಸೊ ಇದರಲ್ಲಿ ಆಮೆ ಬಂದು 150 ವರ್ಷ, ಅದೇ ಅತಿ ಹೆಚ್ಚು ಅಂತ ಹೇಳ್ತೀವಿ ಆಮೆ. ಮತ್ತು ಆನೆ ಬಂದು 70 ವರ್ಷ, ಆಕಳು ಬಂದು 20 ವರ್ಷ, ಹದ್ದು 20, ಮಾನವ 70ರಿಂದ 80. 100 ಇತ್ತು ಮೊದಲು, ಇದು ಕಮ್ಮಿ ಆಗ್ಬಿಟ್ಟಿದೆ 70ರಿಂದ 80 ಮಾನವ ಅಂತಕ್ಕಂಥದ್ದು. ಸೊ ಅತಿ ಹೆಚ್ಚು ಅಂತ ಹೇಳಿರೋದು ಆಮೆ 150 ವರ್ಷಗಳು. ಅದೇ ರೀತಿ ಇದು ಪ್ರಾಣಿಗಳಿಗಾಯಿತು. ಇನ್ನು ಸಸ್ಯಗಳಿಗೆ ನೋಡ್ತಾ ಹೋದರೆ ಇದೊಂದು ಕ್ವಶನ್ ಬಂದಿತ್ತು ಎಕ್ಸಾಮಲ್ಲಿ. ಏನಂತ ಹೇಳಿದರೆ ಸಸ್ಯಗಳ ಜೀವಿತಾವಧಿಯನ್ನು ಈ ರೀತಿ ವಿಂಗಡಿಸಲಾಗಿದೆ ಅನ್ನೋದು ಒಂದಾದರೆ, ಯಾವ ರೀತಿ ವಿಂಗಡಿಸಲಾಗಿಲ್ಲ ಅಂತ ಕೇಳಿದ್ರು. ಅಲ್ಲಿ ಏನಂತ ಕೊಟ್ಟಿದ್ರು, ಏಕವಾರ್ಷಿಕ, ದ್ವೈವಾರ್ಷಿಕ ಮತ್ತು ತ್ರೈವಾರ್ಷಿಕನೂ ಕೊಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಬಹುವಾರ್ಷಿಕ ಅಂತ ಕೊಟ್ಟಿದ್ರು. ಸೊ ತ್ರೈವಾರ್ಷಿಕ ಅಂತ ಡಿವೈಡ್ ಮಾಡಿಲ್ಲ, ಏಕವಾರ್ಷಿಕ ಮತ್ತು ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ ಸಸ್ಯಗಳಂತ 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಏಕವಾರ್ಷಿಕ ಸಸ್ಯಗಳಂತ ಹೇಳಿದ್ರೆ 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗ್ತಕ್ಕಂಥ ಒಂದು ಸಸ್ಯಗಳನ್ನ ನಾವು ಏಕವರ್ಷ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು ಜೋಳ ಒಂದೊಂದೇ ಇದು ಬರ್ತಕ್ಕಂಥದ್ದು. ಒಂದು ಸರಿ ಬೆಳೆ ಬಂದ ಮೇಲೆ ಅದು ಮುಗೀತು, ಅದು ಕಟಾವು, ಗಿಡನೇ ಹೋಗುತ್ತೆ. ಸೊ ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿಗಳು, ಹತ್ತಿ, ರಾಗಿ ಈ ರೀತಿ ಎಲ್ಲ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ದ್ವೈವಾರ್ಷಿಕ, ಸೊ ಇಲ್ಲಿ ನೋಡ್ತಾ ಹೋದರೆ ದ್ವೈವಾರ್ಷಿಕ ನಿಮ್ಗೆ ಗೊತ್ತೇ ಇರುತ್ತೆ. ದ್ವಿ ಮೀನ್ಸ್ 2 ವರ್ಷದ ಸಸ್ಯಗಳಂತ. ಬಟ್ ಮೇಯ್ನಾಗಿ ಏನು ನೋಡಬೇಕಂದ್ರೆ ನೀವು ಎಕ್ಸಾಂಪಲ್ಸ್ ಕೊಡ್ತಾರೆ, ಗಜ್ಜರಿ, ಶುಂಠಿ, ಎಲೆಕೋಸು, ಕಬ್ಬು, ಬೀಟ್ರೋಟು. ಸೊ ಇವೆಲ್ಲ ಎಕ್ಸಾಂಪಲ್ಸ್ನ ನೋಡಿ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಇದು ಏಕವರ್ಷನ, ದ್ವಿವರ್ಷನ ಅಂತಕ್ಕಂಥದ್ದನ್ನ. ಆ್ಯಂಡ್ ನೆಕ್ಸ್ಟ್ ಬಂದು ಬಹುವಾರ್ಷಿಕ ಅಂತ ಹೇಳ್ತಾ ಹೋದಾಗ ಹಲವಾರು ವರ್ಷಗಳವರೆಗೆ ಬದುಕಿ ಹೂ ಬಿಟ್ಟು ಹಣ್ಣು ಬೀಜಗಳನ್ನ ಉತ್ಪತ್ತಿ ಮಾಡುವಂಥ ಸಸ್ಯಗಳು. ಮಾವು, ನಿಂಬೆ ಫಾರ್ ಎಕ್ಸಾಂಪಲ್ ಮರಗಳು ಮೇಯ್ನಾಗಿ ಬರ್ತಕ್ಕಂಥ ಮರಗಳಾಗಿರುತ್ತೆ. ಅಲ್ಲಿ ಮಾವು, ನಿಂಬೆ, ತೆಂಗು, ಬೇವು, ಹಲಸು, ಅಡಿಕೆ. ಸೊ ಆಲ್ಮೋಸ್ಟು ಇಟ್ ಮೀನ್ಸ್ ತುಂಬ ವರ್ಷಗಳ ಕಾಲ ಬದುಕ್ತಕ್ಕಂಥದ್ದು. ಅದು ಮೋರ್ ದೆನ್
3 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏಕವರ್ಷ ಸಸ್ಯಗಳಿಗೆ ಮತ್ತು ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ ಸಸ್ಯಗಳಿಗೆ ಉಪಯೋಗಗಳನ್ನು ಕೇಳಿದರೆ. ಸೊ ಆಲ್ಮೋಸ್ಟು ನಿಮಗೆ ಬರ್ತಕ್ಕಂಥ ಏಕವಾರ್ಷಿಕ ದ್ವಿವಾರ್ಷಿಕದಲ್ಲೆಲ್ಲ ಬಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಆಹಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತು ಈ ಒಂದು ಮೆಡಿಷನ್ ಔಷಧಿಗಳಿಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಹುವಾರ್ಷಿಕ ಅಂತ ಹೇಳಿದಾಗ ಫರ್ನಿಚರ್ಸ್ಗಳಾಗಿರ್ಬೋದು ಅಥವಾ ಒಂದು ಮನೆ ಕಟ್ಟಡಕ್ಕಾಗಿರ್ಬೋದು ಅಥವಾ ಔಷಧಿಗಳಿಗಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಓಕೆ, ಆಹಾರಕ್ಕಾಗಿ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ತುಂಬ ಬರ್ತಾ ಹೋಗುತ್ತೆ. ನೆಕ್ಸ್ಟು ಜೀವಿತಾವಧಿಯ ಆಧಾರವಲ್ಲದೆ ಸಸ್ಯಗಳ ಬೀಜದಳಗಳ ಆಧಾರದಲ್ಲಿ ಸಸ್ಯಗಳನ್ನು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಸಸ್ಯಗಳೆಂದು ವಿಂಗಡಿಸಲಾಗಿದೆ. ಏಕದಳ ಮೀನ್ಸ್ ಒಂದೇ ಒಂದು, ಅದರಲ್ಲಿ ಫಾರ್ ಎಕ್ಸಾಂಪಲ್ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇಟ್ ಮೀನ್ಸ್ ಅಲ್ಲಿ ಒಂದೇ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಡಲೆ ಬೀಜ ಇರುತ್ತಲ್ವ, ಸೊ ಕಡಲೆ ಬೀಜ, ಹುರುಳಿ ಬೀಜ ಇದೆಲ್ಲ ನಾವು ಡಿವೈಡ್ ಮಾಡಿದಾಗ 2 ಪಪ್ ಬರುತ್ತಲ್ವ, ಸೊ 2 ಪಪ್ ಬರುತ್ತಲ್ಲ ಅದನ್ನು ದ್ವಿದಳ ಧಾನ್ಯ ಅಂತ ಕರಿತೀವಿ. ಒಂದೇ ಇರ್ತಕ್ಕಂಥ ನಾವು ಏಕದಳ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಸಾಸಿವೆ ಇದೆಯಲ್ಲ, ಸೊ ಎಕ್ಸಾಂಪಲ್ ಕೇಳಿದರೆ ಸಾಸಿವೆ ಬಂದು ದ್ವಿದಳ ಧಾನ್ಯ, ಸೊ ಅದು ಒಂದಲ್ಲ 2 ಬರುತ್ತೆ, 2 ದಳಗಳು ಬರ್ತಕ್ಕಂಥದ್ದು. ರಾಗಿ ಬಂದು ಏಕದಳ, ಸಾಸಿವೆ ಬಂದು ದ್ವಿದಳ. ಸೊ ಇಲ್ಲಿ ನೋಡಿ, ಏಕದಳ ಸಸ್ಯಗಳಿಗೆ ರಾಗಿ, ಜೋಳ, ಗೋಧಿ, ಭತ್ತ, ಸಿರಿಧಾನ್ಯಗಳಾಗಿರುತ್ತೆ. ದ್ವಿದಳ ಹುರುಳಿ, ಶೇಂಗಾ, ತೊಗರಿ, ಕಡಲೆ, ಉದ್ದು, ಇಟ್ ಮೀನ್ಸ್ ಒಂದು ಕಡಲೆ ಅದು ಬೀಜವನ್ನು ಡಿವೈಡ್ ಮಾಡಿದಾಗಲಿ 2 ಪಪ್ ಬರ್ತಕ್ಕಂಥದ್ದು ದ್ವಿದಳ. ಒಂದೇ ಇದ್ದರೆ ಸಿಂಗಲ್ ಇದೆ ಅದು ಏಕದಳ. ಫಾರ್ ಎಕ್ಸಾಂಪಲ್ ಭತ್ತ ನೋಡ್ಬೋದು, ರಾಗಿ ನೋಡ್ಬೋದು, ಜೋಳ ನೋಡ್ಬೋದು, ಗೋಧಿ, ಸೊ ಇದೆಲ್ಲ ಒಂದೇ ದಳದಲ್ಲಿ ಬರ್ತಕ್ಕಂಥ ಸಿರಿಧಾನ್ಯಗಳು ಕೇಳ್ತಾರೆ. ಸಿರಿಧಾನ್ಯಗಳು ಏಕದಳನ ದ್ವಿದಳನಕ್ಕಿಂತ ಕೇಳ್ತಾರೆ, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಇಷ್ಟು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ವಿ, ಜೀವಿಗಳ ಒಂದು ಲಕ್ಷಣಗಳನ್ನು ನೋಡ್ತಾ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಒಂದು ಲಾಸ್ಟ್ ಇದು ಬರುತ್ತೆ, ಪ್ರಾಣಿ ಸಂರಕ್ಷಣೆ ಮಹತ್ವ ಏನಕ್ಕೋಸ್ಕರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಬೋರ್ನಿಯಾದಲ್ಲಿ ಒಮ್ಮೆ ನೊಣಗಳ ಕಾಟ ಅತಿಯಾಯಿತು. ಇವನ್ನು ನಿಯಂತ್ರಿಸಲು ಕೀಟನಾಶಕಗಳನ್ನು ಬಳಸಲಾಯಿತು. ನೊಣಗಳೆಲ್ಲ ಸತ್ತು ಬಿದ್ದವು. ಸತ್ತ ನೊಣಗಳನ್ನು ಅಲ್ಲಿದ್ದ ಹಲ್ಲಿಗಳು ತಿನ್ನಲಾರಂಭಿಸಿದವು. ಇದರಿಂದ ನೊಣಗಳ ಮೇಲಿದ್ದ ಕೀಟನಾಶಕಗಳ ಹಲ್ಲಿಗಳ ದೇಹವನ್ನು ಸೇರಿದವು. ಇವುಗಳ ಪ್ರಭಾವದಿಂದ ಹಲ್ಲಿಗಳ ಓಡಾಟ ನಿಧಾನವಾಯಿತು. ಆಗ ಅವುಗಳನ್ನು ಬೆಕ್ಕುಗಳು ಸುಲಭವಾಗಿ ಬೇಟೆಯಾಡಿ ತಿನ್ನಲಾರಂಭಿಸಿದವು. ಹಲ್ಲಿಗಳ ಮೂಲಕ ಬೆಕ್ಕುಗಳ ದೇಹವನ್ನು ಸೇರಿದ ಕೀಟನಾಶಕಗಳು ಬೆಕ್ಕುಗಳಿಗೆ ವಿಷವಾಗಿ ಪರಿಣಮಿಸಿ ಅನೇಕ ಬೆಕ್ಕುಗಳು ಸತ್ತವು. ಬೆಕ್ಕುಗಳ ಸಂಖ್ಯೆ ಕುಸಿಯುತ್ತಿದ್ದಂತೆ ಇಲಿಗಳ ಸಂಖ್ಯೆ ಅಪಾರವಾಗಿ ಬೆಳೆಯಲಾರಂಭಿಸಿದವು. ಇದರಿಂದ ಪ್ಲೇಗ್ ರೋಗ ತಲೆದೋರಿ ಅನೇಕ ಜನರನ್ನು ಬಲಿ ತೆಗೆದುಕೊಂಡಿತು. ಇಲಿಗಳನ್ನು ನಿಯಂತ್ರಿಸಲು ಸರ್ಕಾರವು ಇತರ ದೇಶಗಳಿಂದ ಬೆಕ್ಕುಗಳನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಈ ಘಟನೆಯು ಪರಿಸರದಲ್ಲಿ ಪ್ರಾಣಿ ಸಂರಕ್ಷಣೆ ಹಾಗೂ ಜೀವಿಗಳಲ್ಲಿ ಸಮತೋಲನ ಮಹತ್ವವನ್ನು ತಿಳಿಸುತ್ತದೆ. ಆಲ್ರೆಡಿ ಹೇಳಿದಾಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಕೀಟವನ್ನು ಹಲ್ಲಿ ತಿನ್ನುತ್ತೆ, ಹಲ್ಲಿನ ಬೆಕ್ಕು ತಿನ್ನುತ್ತೆ, ಬೆಕ್ಕನ್ನ ಮತ್ತೊಂದು ತಿನ್ನುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗ ನಮಗೆ ಬೇಡದೇ ಇರತಕ್ಕಂಥ ಕೀಟಗಳೇನಿರುತ್ತೋ ಸೊ ಅದನ್ನು ಸಹ ಪ್ರಾಣಿ ಪಕ್ಷಿಗಳು ತಿಂದು ಈ ಒಂದು ಪರಿಸರ ಸಮತೋಲನವನ್ನು ಕಾಪಾಡ್ತಾ ಹೋಗ್ತವೆ. ಈಗ ಫಾರ್ ಎಕ್ಸಾಂಪಲ್ಲು ಪರಿಸರದ ತುಂಬ ನೊಣಗಳಿದ್ದರೆ ಸೊ ಅದರಿಂದಲೂ ಸಹ ಕಾಯಿಲೆ ಬರುತ್ತೆ, ತುಂಬ ಹುಳುಗಳಿದ್ದರೆ ಅದರಿಂದಲೂ ಕಾಯಿಲೆ ಬರುತ್ತೆ, ಇಲಿಗಳು ಸೇರಿಕೊಂಡು ಅದರಿಂದಲೂ ಕಾಯಿಲೆ ಬರುತ್ತೆ, ಮತ್ತು ಹಲ್ಲಿಗಳು ತುಂಬ ಸೇರಿಕೊಂಡು ಅದರಿಂದಲೂ ಕಾಯಿಲೆ ಬರುತ್ತೆ. ಹಾಗಾಗಿ ಏನು ಮಾಡ್ತೇವೆ, ಒಂದಕ್ಕೊಂದು ಸಂಬಂಧವನ್ನು ಒಂದನ್ನು ಒಂದು ತಿಂದು ಈ ಒಂದು ಪರಿಸರವನ್ನು ಸಮತೋಲನವಾಗಿ ಕಾಪಾಡ್ತಕ್ಕಂಥದ್ದು ಈ ಒಂದು ಜೀವಿಗಳಾಗಿರುತ್ತೆ. ಓಕೆ, ಸೊ ಇಷ್ಟು ಬಂದು ಮೊದಲ ಚಾಪ್ಟರ್ ಆಗಿತ್ತು. ಸೊ ಮೇನ್ ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ ನಾನು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಚಾಪ್ಟರ್ನ ಮಾಡ್ತಾ ಹೋಗೋಣ. ಸೊ ಇದ್ರ ಬಗ್ಗೆ ನೀವು ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದ್ರೆ ಕಲೆಕ್ಟ್ ಮಾಡಬಹುದಾಗುತ್ತೆ. ಈಗ ಜೀವಿಗಳ ಜೀವಿತಾವಧಿ ಆಗಿರ್ಬೋದು, ಉಸಿರಾಟಕ್ಕೆ ಬಳಸ್ತಕ್ಕಂಥ ಅಂಗಗಳ್ಯಾವ್ಯಾವುದು, ಅಥವಾ ಬೇರೆ ಒಂದು ಪ್ರಾಣಿಗಳು ಚಲನಾಂಗಗಳು ಯಾವುದ್ಯಾವುದು, ಸೊ ಮತ್ತು ಏಕವಾರ್ಷಿಕ ದ್ವಿವಾರ್ಷಿಕ ಅದರ ಒಂದು ಬೇರೆ ಒಂದು ಮರಗಳು ಆಗಿರ್ಬೋದು, ಗಿಡಗಳಾಗಿರ್ಬೋದು, ಯಾವುದೆಲ್ಲ ಬರುತ್ತೆ, ಮತ್ತು ಬೇರುಗಳಲ್ಲಿ ಬರ್ತಾ ಹೋಗುತ್ತೆ, ಮತ್ತು ಎಲೆಗಳಲ್ಲೂ ಸಹ ಬರುತ್ತೆ, ಜಾಲಬಂಧ ಮತ್ತು ಅನಿಲ ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಹೈಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಇದು 5th ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇನ್ಫಾರ್ಮೇಷನ್ ಇರುತ್ತೆ.